ಆ ಸೂಟ್ ಕೇಸ್ ಎಲ್ಲಿದೆ ಅಂತ ಕಾಮುಗ್ ಗೊತ್ತು. ದಾಮುನ ಬಿಟ್ಬಿಡಿ. ಲೋ ಕಾಮು, ಆ ಸೂಟ್ ಕೇಸ್ ಎಲ್ಲಿದೆ ಅಂತ ಹೇಳು. ನಮ್ಮ ಅಜ್ಜಿ ಕೊಟ್ಟಾಳೆ ಟ್ರಂಕ್ ಬಿಟ್ಟು, ನಂಗೆ ಇನ್ಯಾವ ಸೂಟ್ ಕೇಸು ಗೊತ್ತಿಲ್ಲ ಕಣೋ. ಸುನ್ನಿನ ಅಜ್ಜಿ, ಆ ದರಿದ್ರ ಸೂಟ್ ಕೇಸ್ಗೋಸ್ಕರ ನಮ್ ಪ್ರಾಣ ಕಳ್ಕೊಳಕ್ಕೆ ನಾವು ತಯಾರಿಲ್ಲ. ಹೇಳು, ಆ ಸೂಟ್ ಕೇಸ್ ಎಲ್ಲಿಟ್ಟಿದ್ಯಾ? ಯಾವ ಸೂಟ್ ಕೇಸು? ಲೋ ರಾಮು, ಗಾಳಿ ಲೇತಾಡಿದಕ್ಕೆ ನಿನ್ ತಲೆಯಲ್ಲಿರೋ ಬ್ರೈನು ಗಾಳಿ ಪಾಲಾಯ್ತಾ? ಅಯ್ಯೋ ಲೋ ಕರಿಯ, ಕಚ್ಚಿ ಬಿಡ್ತೀನಿ. ನಾನು ಕಚ್ಚಿ ಬಿಡ್ತೀನಿ. ಇಲ್ಲಲ್ಲಪ್ಪ, ಕೃಷ್ಣ ದೇವ್ರು ಬಿಡ. ಅಯ್ಯೋ ಅಯ್ಯೋ ಕಾಮು, ಯಾಕೋ ಕಳ್ಳು ಹೊಡಿತಾ ಇದ್ಯಾ? ಎರಡು ಕಳ್ಳು ಹೊಡಿತಾ ಇದ್ಯಾ? ನಿಜವಾಗ್ಲೂ ಗೊತ್ತಿಲ್ಲ ಕಣೋ. ಲೋ, ಇಷ್ಟೆಲ್ಲ ಆದ್ಮೇಲೂ ಯಾಕೋ ಮುಚ್ಚಿರ್ತಿದ್ಯಾ? ಹೇಳ್ಬಿಡು. ನೀವು ಇವ್ರಿಗೆ ಏನಾಗಿದೆಯೋ ಏನೇನೋ ಮಾತಾಡ್ತಿದ್ದಾನೆ. ಲೋ ಕಾಮು, ಹೇಳ್ಬಿಡು. ಏನೋ ನಾಟಕ ಆಡ್ತಿದ್ಯಾ? ನಾಟಕ ನಾಟಕ ನಾಟಕ? ಓ, ನಾಟಕ ಆಡ್ಬೇಕಾ? ಲೋ ರಾಮು, ಅದಿರೋ ಜಾಗ ನಿಂತಾನೆ ಗೊತ್ತಿದೆ. ಒಳ್ಳೆ ಮಾತಲ್ಲಿ ಹೇಳ್ಬಿಡ. ಇವ್ರು ಕೊಟ್ಟ ಬದ್ಕೊಳ. ನನಗೆಲ್ಲ ಗೊತ್ತು ರಾಸ್ಕಲ್. ಸುಮ್ನೆ ಸುಳ್ಳು ಹೇಳ್ತಾ ಇದೀಯಾ? ನಿನ್ನ ಮಗನೇ ಆಗ್ತಿದ್ಯಾನ? ಏನು ನೀನ್ ಮುಚ್ಚಿಟ್ಟು ನನ್ ಕೇಳ್ತಾ ಇದೀನೋ ಭೀಮಾ? ತಗೋ. ನಾನೆಲ್ಲ ಮುಚ್ಚಿಟ್ಟಿದೆ ಲೋಫರ್. ಅದ್ ಎಲ್ಲಿದೆ ಅಂತ ಹೇಳಿಲ್ಲ ಅಂದ್ರೆ ನೀನಿಲ್ಲೇ ಊಟ ಹಾಕ್ಬಿಡ್ತೀನಿ. ಅಲ್ಲೋಡು, ಆ ದಾಂಡಿಗ ಅವನ್ ಗ್ಯಾಂಗ್ನ. ಹಕ್ಕಿಗಳು ತನಗ್ ತಾನಾಗಿ ಬಲೆಗ್ ಬಿದ್ದ ಹಾಗಾಯ್ತು. ಸಖತ್ತಾಗಿ ತನಗೂ ನನ್ನ ಮಕ್ಕಳ್ರನ್ನ. ಅಯ್ಯೋ ದೇವ್ರೇ, ಈಗ ಏನಪ್ಪ ಮಾಡೋದು? ಅಪ್ಪ, ಒಂದ್ ಐಡಿಯಾ. ತಮು ಬಿಟ್ಟೋಡು.
ಏನ್ರೋ ಇದು ಹುಲಿ ಬಂತು ಹುಲಿ ಅನ್ನೋ ಕಥೆ ಆಯ್ತಲ್ರೋ ನಮ್ ಬದುಕು. ಮಾಯಾಗೋಸ್ಕರ ತಮಾಷೆಗೆ ಅಂತ ಒಂದ್ ಸುಳ್ಳು ಹೇಳಿದ್ರೆ ಎಲ್ಲ ಯದ್ವಾ ತದ್ವಾಗೋಯ್ತಲ್ರೋ. ನಾನು ಅವತ್ತೇ ಹೇಳಿದೆ ಆ ಮಾಯನ್ ಬ್ಯಾಕ್ ಗ್ರೌಂಡ್ ನಲ್ಲಿ ಏನೋ ಒಂದ್ ಮಾಯ ಇದೆ ಅಂತ. ಅದನ್ನ ತಿಳ್ಕೊಳ್ದೆ ಅವಳ ಅಣ್ಣನ್ ಫ್ರೆಂಡ್ಸು ಅಂತ ಊರೆಲ್ಲ ಹೇಳ್ಕೊಂಡು ತಿರ್ಗಾಡ್ತಿದ್ವಿ. ಒಂದ್ ಕಡೆ ಆ ರಾಬರ್ಟ್ ಕಡೆಯವರು, ಇನ್ನೊಂದ್ ಕಡೆ ಆ ದಾಂಡಿಗನ್ ಕಡೆಯವರು ನಮ್ಮನ್ ಜಡಿಯಕ್ಕೆ ಹೊಂಚಾಕ್ತಿದ್ದಾರೆ. ಮೊದ್ಲು ಈ ವಿಷಯ ಪೊಲೀಸಿಗೆ ತಿಳಿಸಿ ನಾವು ಬಚಾವಾಗಬೇಕು. ಹೌದು ಕಣ್ರು, ಅವ್ರ ಕೈಯಿಂದ ಒತ್ತೆ ತಿನ್ನಕ್ ನನ್ ಕೈಲಾಗಲ್ಲಪ್ಪ. ಹೇಳ್ದೆ ಕೇಳ್ದೆ ಯಾವ್ದಾ ಊರ್ ಕೊಟ್ಟೋಣ ನಡೀರೋ. ಲೋ ಯಾಂದಡಿ ತರ ಮಾತಾಡ್ಬೇಡ ಕಣ. ನಾವು ಊರ್ ಬಿಟ್ಟು ಹೋದ್ರೆ ಸಮಸ್ಯೆ ತೀರೋಗುತ್ತೆ ಅನ್ಕೊಂಡ್ರ? ನಡೆದ ವಿಷಯ ಎಲ್ಲ ಮೊದಲು ಮಾಯ ಹತ್ರ ಹೇಳ್ಬಿಡೋಣ, ಅದೇ ಸರಿಯಾದ ದಾರಿ. ಏನ್ ಹೇಳ್ತೀರಾ? ಕರೆಕ್ಟ್. ಎಲ್ಲ ಅಯೋಮಯವಾಗಿದೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಅರ್ಥವಾಗ್ತಾ ಇಲ್ಲ ಇನ್ಸ್ಪೆಕ್ಟ್ರೆ. ಏನಿದು ಪೊಲೀಸ್ನವರು? ಪೊಲೀಸ್ನವರೇ ಕಚ್ಚಿ ಬಿಡ್ತೀನಿ. ಛೇ, ನಮ್ ಗ್ರಾಚಾರನೇ ಸರಿ ಇಲ್ಲ ಕಣ್ರು. ಏಯ್ ಅವ್ರು ನಮ್ಮನೆ ಹುಡ್ಕೊಂಡ್ ಬಂದಿರೋ ತರ ಕಾಣಿಸುತ್ತೆ. ನಡೀರೋ ನಮ್ಮನೆಗೆ ಹೋಗೋಣ. ಹಾ. ಅಲ್ಲಿ ನೋಡು ಪೊಲೀಸವರು. ಅಲ್ಲಿ ನೋಡಿ ಇನ್ಸ್ಪೆಕ್ಟ್ರೆ, ಅವತ್ತು ಕಾಂಪೌಂಡ್ ದಾಟಿ ನನ್ನನ್ನು ಕೊಲ್ಲಕ್ ಬಂದಿದ್ದವನು ಇವನೇ. ಇನ್ಸ್ಪೆಕ್ಟ್ರೆ, ಆ ಚಿಣ್ಕಿ ಪಿಣ್ಕಿ ಜಾಕೆಟ್ ಹಾಕೊಂಡಿದ್ದಾನಲ್ಲ, ಅವನು ಅವತ್ತು ನನಗೆ ಡ್ಯಾಶ್ ಹೊಡೆದು ಮರ್ಡರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದ. ನಮ್ಮ ಮೇಲೆ ಇಷ್ಟೊಂದು ಹಾಗೆ ಸಾಧಿಸ್ತಿರೋದು ನೋಡಿದ್ರೆ ನಮ್ ಶರತ್ತನ್ನೇ ಇವರೇ ಕೊಂದಿದ್ದಾರೆ. ನನಗೂ ಹಾಗೆ ಅನಿಸ್ತಾ ಇದೆ ಕಣೆ. ಸುಮ್ನೆ ಬಿಡಬೇಡಿ ಇನ್ಸ್ಪೆಕ್ಟ್ರೆ, ಅವ್ರನ್ನ ಹಿಡಿದು ಬಡದು ಒಡೆದು ಕೈಕಾಲು ತಿರುಚಿ ಒಳಗ್ ತಳ್ಳಿ. ಎಲ್ಲ ಎಡವಟ್ಟಾಗೋಯ್ತು. ಬಿಟ್ಟೋಡ್ರು. ಎಸ್ಕೇಪ್. ಹೋಗ್ರಿ ಬೇಗ, ಬಿಡಬೇಡಿ ಬಡ್ಡಿ ಮಕ್ಕಳು ನಾವು. ಸಾಕಪ್ಪ ಸಾಕು, ನಾನಂತ ಈ ಊರಿಗೆ ಬಂದಾಗ್ನಿಂದ ಬಡ್ಕೋತಾನೇ ಇದ್ದೀನಿ. ಈ ಊರಿನಲ್ಲಿ ದೊಡ್ಡ ಗ್ಯಾಂಗೇ ಇದೆ, ಇಲ್ಲ ದುಸಾಬ್ರಿಲ್ಲ ನಮ್ಗೆ ಯಾಕೆ ಅಂತ. ಸತ್ಯವನ್ನು ಕಂಡುಕೊಂಡರು ಅವುಗಳೆಲ್ಲ ಮಾಡುವ ತಪ್ಪು ಒಂದೇ. ಮಾಯಾ, ಅದ್ಯಾರೋ ಬಂದಿದ್ದಾರೆ ನೋಡಮ್ಮ, ಬಾಗಿಲು ತೆಗಿಯಮ್ಮ. ಸರಿ ತಾತ. ಹಲೋ, ಯಾರ್ ನೀವು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ರಾಬರ್ಟ್, ಜಾನ್ ರಾಬರ್ಟ್. ಅಮ್ಮ, ನಾನು ರಾಮು ಮಾತಾಡ್ತಾ ಇರೋದು. ಹಾ, ಏನು ರಾಮು, ಎಲ್ಲಿಂದ ಮಾತಾಡ್ತಾ ಇದೀಯೋ? ಇಲ್ಲೆಲ್ಲ ಪಜಿತಿ ಆಗ್ಬಿಟ್ಟಿದೆ. ನೀವೆಲ್ಲ ಸೇರಿ ಆ ಶರತ್ತನ್ನು ಕೊಂದ್ಬಿಟ್ಟಿದ್ದೀರಂತೆ. ಅವನು ರಾಬರ್ಟ್ನ ಕಡೆಯವರಂತೆ ನೀವು. ಅಯ್ಯೋ ಅಮ್ಮ, ನನ್ಗೇನು ಗೊತ್ತಿಲ್ಲ. ಯಾವ ರಾಬರ್ಟು? ಆನಂದ್ ತಂದೆನ ಕೊಂದವನು ಮಗನಂತೆ ಅವನು. ಇಲ್ಲೆಲ್ಲ ಕತೆ ಕತೆಯಾಗಿ ಹೇಳ್ತಾ ಇದ್ದಾರೆ. ಬೀದಿ ತುಂಬಾ ಪೊಲೀಸರೇ ತಿರುಗ್ತಾ ಇದ್ದಾರೆ. ಹೌದಾ? ಆ ಮಾಯಾ, ಅವ್ರ ಅಜ್ಜಿ, ಅವ್ರ ತಾತ ಕೂಡ ಕಾಣಿಸ್ತಾ ಇಲ್ವಂತೆ. ಅವರನ್ನು ನೀವೇ ಸಾಯಿಸಾಕ್ಬಿಟ್ಟಿದ್ದೀರಂತೆ. ಎಂಥ ಕೆಲಸ ಮಾಡ್ಕೊಂಡ್ರು. ನೀವಿಲ್ಲಿ ಖಂಡಿತ ಬರಬೇಡಿ. ಬೀದಿ ತುಂಬಾ ಪೊಲೀಸ್ನವ್ರು ತುಂಬಿಕೊಂಡಿದ್ದಾರೆ. ನೀವೇನಾದ್ರೂ ಅವ್ರ ಕಣ್ಣಿ ಬಿದ್ರೆ ನಿಮ್ಮನ್ನ ಸಾಯಿಸಾಕ್ಬಿಡ್ತಾರೆ. ಈ ಬಿಸಿ ಹಾರೋ ತನಕ ಈ ಕಡೆಗೆ ತಲೆ ಹಾಕ್ಬೇಡಿ. ಲೋ, ಏನು ಏನು ಏನ್ ವಿಷಯ ಹೇಳಿದ್ರು? ಮಾಯಾ ಅವ್ರ ಅಜ್ಜಿ ತಾತರು ಪತ್ತೆ ಇಲ್ವಂತೆ ಕಣ್ರು. ಲೋ, ಅನ್ಯಾಯವಾಗಿ ನಾವು ಕಳ್ಳರು ಕೊಲೆಗಾರ ಆಗ್ಬಿಟ್ವಲ್ಲೋ. ಅವ್ರನ್ನೆಲ್ಲ ನಾವೇ ಕೊಂದಿದೀವಿ ಅಂತ ಊರೆಲ್ಲ ಸುದ್ದಿ ಹಬ್ಬಿಟ್ಟಿದೆ. ಅವತ್ತು ಭೀಮಿ ಹೇಳಿದ್ ನಿಜ ಕಣ್ರು. ಮೊದಲು ಈ ಊರ್ ಬಿಟ್ಟು ಹೊಟ್ಟೋಗ್ಬೇಕು, ಇಲ್ಲಾಂದ್ರೆ ಈ ಊರಿನ ಜನ ಎಲ್ಲ ಸೇರಿ ನಮ್ಮನ್ನ ಹುಚ್ಚನಾಯಿ ಹೊಡೆದಂಗ್ ಹೊಡೆದು ಸಾಯ್ಸಾಕ್ಬಿಡ್ತಾರೆ. ನಾವು ಸತ್ರು ಪರವಾಗಿಲ್ಲ, ಮಾಡದೇ ಇರೋ ಅಪರಾಧನ ತಲೆ ಮೇಲೆ ಹೊತ್ತು ಸಾಯ್ಬಾರ್ದು. ಮಾಯಾ ಅವ್ರ ಅಜ್ಜಿ ತಾತನ ಪತ್ತೆ ಹಚ್ಚಿ ನಾವು ನಿರಪರಾಧಿಗಳು ಅಂತ ಪ್ರೂವ್ ಮಾಡ್ಬೇಕು. ಕರೆಕ್ಟ್. ಮೊದಲ ರಾಬರ್ಟ್ ಸುಟ್ಕೇಸ್ ವಿಷಯ ಇತ್ಯರ್ಥ ಆಗ್ಬೇಕು. ಅದು ಇತ್ಯರ್ಥ ಆಗ್ಬೇಕಾದ್ರೆ ನಾವು ರಾಜೇಶ್ವರಿ ಅವ್ರನ್ನ ಭೇಟಿ ಮಾಡ್ಬೇಕು. ಏನ್ ನೀವ್ ಹೇಳ್ತಾ ಇರೋದು? ಸತ್ಯನಮ್ಮ, ದಯವಿಟ್ಟು ನೀವು ನಮ್ಮನ್ನ ಕ್ಷಮಿಸ್ಬೇಕು. ನಿಮ್ ಹತ್ರ ಇದಕ್ ಮುಂಚೆ ಹೇಳಿದ್ದಲ್ಲ ಸುಳ್ಳು. ನಾವು ಶರತ್ ಸ್ನೇಹಿತರಲ್ಲ. ನಿಜವಾಗ್ಲು ಶರತ್ ನಾವು ನೋಡೇ ಇಲ್ಲ. ಮಾಯಾನ ಪರಿಚಯ ಮಾಡ್ಕೋಬೇಕು ಅಂತ ನಾವು ಹೇಳಿದ್ದು ಕಟ್ಟು ಕಥೆ. ಆ ಕಟ್ಕತೆನೆ ಈಗ ನಮಗೆ ನೇಣು ಹಗ್ಗಾಗಿ ಬಿಗಿತಾ ಇದೆ. ಈಗ ನಮಗ್ ಮಾತ್ರ ಅಲ್ಲ, ಮಾಯಂಗೂ ಆಪತ್ತು ತಂದಿದೆ. ಅವಳನ್ನ ಕಾಪಾಡೋದು ನಿಮ್ ಕೈಲಿದೆ. ಯಾಕೆ? ಮಾಯಾಗೇನಾಗಿದೆ? ಮಾಯಾನ ಅವ್ರ ಅಜ್ಜಿ ತಾತ ಎಲ್ರೂ ಆ ಚಂಡಾಲ್ರು ಎತ್ಕೊಂಡು ಹೋಗಿದ್ದಾರೆ. ಯಾರು ಹೊತ್ಕೊಂಡು ಹೋಗಿರೋದು? ಅವನೇ ಆ ಜಾನ್ ರಾಬರ್ಟ್. ನಿಮ್ ಮಗ ಆನಂದ್ ಆ ರಾಬರ್ಟ್ ತಂದೆನ್ ಕೊಲೆ ಮಾಡಿ ಶರತ್ ಮೂಲಕ ನಿಮ್ಗೊಂದು ಸೂಟ್ ಕೇಸ್ ಕೊಟ್ಟು ಕಳ್ಸ್ಯಾನಂತೆ. ಆ ಸೂಟ್ ಕೇಸನ್ನ ನಿಮ್ಗೂ ಕೊಡದೆ ಶರತ್ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ಆ ರಾಬರ್ಟ್ ಬೊಗಳ್ತಿದ್ದಾನೆ. ಆ ಸೂಟ್ ಕೇಸ್ ಎಲ್ಲಿದಂತೆ ಹೇಳಿ ನಮ್ಮೆಲ್ಲರ ಪ್ರಾಣ ಉಳಿಸಿ ಆಂಟಿ. ನಮ್ಮ ಆನಂದು ಯಾರನ್ನು ಕೊಲೆ ಮಾಡಿದ್ದು? ನಮಗ್ ಗೊತ್ತಿಲ್ಲ ಅಂತ ರಾಬರ್ಟ್ ಹೇಳ್ದ. ನನಗೂ ಆ ವಿಷಯ ಬೇಕಾಗಿಲ್ಲ. ನನಗೇನು ಹೇಳ್ಬೇಡಿ. ನೀವು ಹೋಗಿ, ಹೊರಟೋಗಿ ಇಲ್ಲಿಂದ. ಅಮ್ಮ,
ಅಮ್ಮ ಸ್ವಲ್ಪ ನಮ್ಮ ಮಾತು ಕೇಳಿ. ಕೇಳಲ್ಲ, ಹೊರಟೋಗಿ, ಹೋಗಿ ಇಲ್ಲಿಂದ.